ಈಗ ಇವರು ಅಶೋಕ್ ಬರ್ಕೇರವ್ರನ್ನ ಪೊಲೀಸರು ಯಾಕೆ ಮೊನ್ನೆ ಘಟನೆಗೆ ಇವತ್ತಿನ ಘಟನೆಗೆ ಯಾಕೆ ಏನು ಕಾರಣ ಅನ್ನೋಂಥದ್ದು ಏನು? ಮೊದಲಿಗೆ ಆ ಶಿವಾಜಿ ಮಹಾರಾಜರ ಕಾರ್ಯಕ್ರಮದೊಳಗ ಆಗ ಮಸೀದಿ ಮೇಲಿಂದ ಏನ್ ಕಲ್ ಬಿತ್ತಲ್ಲ, ನಾವು ಸಹಜವಾಗಿ ನಿನ್ನೆ ಹಿಂದೂಗಳು ಎಲ್ಲರೂ ಸಭೆ ಮಾಡಿ ಸ್ವಯಂ ಪ್ರೇರಿತ ಊರು ಬಂದಾಗಿತ್ತು. ಅದೇ ರೀತಿ ಊರು ಸ್ವಯಂ ಪ್ರೇರಿತ ಬಂದಾಗಿ ಕೆಲವೊಂದಿಷ್ಟು ಪ್ರಮುಖರು ಏನ್ ಸೇರಿದ್ವಿಲ್ಲ, ಆ ಪ್ರಮುಖರನ್ನ ಇಲ್ಲಿನ ಪೊಲೀಸರು ಟಾರ್ಗೆಟ್ ಮಾಡಿದ್ರು. ಟಾರ್ಗೆಟ್ ಮಾಡಿ ಯಾರ್ಯಾರು ನಮ್ಮ ಪ್ರಮುಖರು ಅದಾರ, ನಮ್ಮ ಕಾರ್ಯಕರ್ತರ ಮುಂದಾಳತ್ವ ತಗೊಂಡು ಹಿಂದೂ ಸಮಾಜ ಸಂಘಟನೆ ಮಾಡಕತ್ತಾರ, ಆ ಕಾರ್ಯಕರ್ತರನ್ನ ಇವತ್ತು ಹತ್ತಿಕ್ಬೇಕು. ಇವತ್ತು ಸಮ್ಮೇಳನದೊಳಗೆ ಭಾಗವಹಿಸಬಾರ್ದು. ಅವರು ಇವತ್ತ ಸಮ್ಮೇಳನದೊಳಗ ಅನುಪಸ್ಥಿತಿ ಇರಬೇಕು, ಅಲ್ಲಿ ಸಮ್ಮೇಳನ ಕುಗ್ಗೋಂಗ್ ಮಾಡಬೇಕು ಅಂತೇಳಿ ಅವರು ಪೊಲೀಸರು ಇದನ್ನ ನಿನ್ನೆಯಿಂದನ ಪ್ಲಾನ್ ಮಾಡ್ಕೊಂಡಿದ್ರೆ ಅನಿಸ್ತದೆ. ಅದಕ್ಕಾಗಿ ಇವತ್ತ ಸಮಾವೇಶ 3:30 2:30 ಸುಮಾರಕ್ಕೆ ನಮ್ಮ ಅಶೋಕ್ ಮತ್ತು ಇನ್ನೂ ಕೆಲವೊಂದಿಷ್ಟು ಜನ ಹೋಗ್ಬೇಕಾದ್ರೆ ಒಂದು 5-6 ಜನ ಪೊಲೀಸರು ಅಡ್ಡಗಟ್ಟಾರ ಅವ್ರ ಬೈಕನ್ನ. ಜೊತೆಗೆ ಲಾಠಿ ತಗೊಂಡು ಬೀಸಾರ. ಲಾಠಿ ತಗೊಂಡು ಬೀಸೋದು ಅಷ್ಟೇ ಅಲ್ದ ಹೊಲಸು ಅವಾಚ್ಯ ಶಬ್ದಗಳಿಂದ ಬೈದು ಹೊಡಿಮಠ ಹೊಡೆದಾರ, ಬೂಟ್ಗಲ್ಲಿಲೆ ಒದ್ದಾರ. ಈಗ ನಿನ್ನೆ ಏನು ಮಾರುಕಟ್ಟೆಯಲ್ಲಿ ತರಕಾರಿ ಮಾರುಕಟ್ಟೆ ಆದಂತ ಘಟನೆಗೆ ಸಂಬಂಧಪಟ್ಟಂಗೆ ಇವ್ರನ್ನ ಇದು ಮಾಡ್ತಾ ಇದ್ರು. ಇಲ್ಲ ಇವರು ತರಕಾರಿ ಗಲಾಟೆ ಮಾರುಕಟ್ಟೆ ಸಂಬಂಧಪಟ್ಟಂಗ ಇವರು ಅದ್ರೊಳಗೆ ಏನ್ ಪಾತ್ರ ಇಲ್ಲ. ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿಸೋದ್ರ ಏನಿದ್ರಲ್ಲ, ಆ ಸಮಯದೊಳಗ ನಮ್ಮ ಕಾರ್ಯಕರ್ತರು ಕೆಲವೊಂದಿಷ್ಟು ಜನ ಹಿಂದೂ ಬಾಂಧವರಿಗೆ ಅದನ್ನ ಹೇಳಿ ಅದನ್ನ ಸ್ವಯಂ ಪ್ರೇರಿತ ಬಂದ್ ಮಾಡಿಸಿದೈತಿ. ಇಲ್ಲಿ ಗಲಾಟೆಗೆ ಸಂಬಂಧಪಟ್ಟಂತ ಇವ್ರು ಯಾರು ಗಲಾಟೆಯೊಳಗೆ ಇದ್ದವ್ರಲ್ಲ, ಇವರು ಹಿಂದೂಗಳನ್ನ ಸಂಘಟನೆ ಮಾಡುವವರು. ಇವ್ರು ಯಾರು ಆ ಘಟನೆಯೊಳಗ ಆ ಕಲ್ಲು ಹೋಗೋದ್ರೊಳಗ ಇವ್ರು ಯಾರು ಇಲ್ಲ. ಇದಿಷ್ಟು ಏನಂದ್ರೆ ಬಾಗಲಕೋಟೆಯಲ್ಲಿ ಹಿಂದೂ ಕಾರ್ಯಕರ್ತ ಅಂದ್ರೆ ಇವತ್ತು ಸಮಾವೇಶ ಏನಿತ್ತು, ಆ ಸಮಾವೇಶದಲ್ಲಿ ಭಾಗಿಯಾಗ್ತಕ್ಕಂತ ಸಂದರ್ಭದಲ್ಲಿ ಅಂದ್ರೆ ಹಿಂದೂ ಸಂಘಟನೆ ಮಾಡುವಂತ ಕಾರ್ಯಕರ್ತರನ್ನು ಪೊಲೀಸರು ಟಾರ್ಗೆಟ್ ಮಾಡಿ ಅವರನ್ನ ಹತ್ತಿಕ್ಕುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅಶೋಕ್ ಬಾರ್ಕರ್ ಅವರು ಬಿದ್ದು ಅವರ ಕೈ ಮುರಿದಿದೆ ಅನ್ನುವಂಥದ್ದು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಾಗಲಕೋಟೆಯಲ್ಲಿ ಒಂದಿಲ್ಲ ಒಂದು ಅಂದ್ರೆ ಈಗ ಮುಸಲ್ಮಾನರ ಒಂದು ಅವರನ್ನ ಹಿಡುವಂತ ಪ್ರಯತ್ನ ಆಗಲಿ ಅಥವಾ ಹಿಂದೂ ಕಾರ್ಯಕರ್ತರ ಮೇಲೆ ಈ ರೀತಿ ಪೊಲೀಸರು ಒಂದು ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನ ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹ ಮಾಡ್ತಾ ಇದ್ದಾರೆ. ರಾಚಪ್ಪ ಬಂದಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ, ಬಾಗಲಕೋಟೆ.